ಅಭಿಮಾನ್ ಸ್ಟುಡಿಯೋ ಮುಂದೆ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದು ಈ ಒಂದು ಸ್ಮಾರಕನ ನೆಲಸಮ ಮಾಡಿರೋ ವಿಚಾರವಾಗಿ ತುಂಬಾ ಬೇಸರದ ಮಾತುಗಳಾಡ್ತಿರೋದು. ಅದು ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಒಬ್ರು ಮಹಿಳಾ ಅಭಿಮಾನಿ ಇದ್ದಾರೆ, ಬನ್ನಿ ಮಾತೋಣ. ಮೇಡಮ್ ನಮಸ್ತೆ. ತುಂಬಾ ಅಷ್ಟೊಂದಿನ ನೋಡ್ತಿದ್ರಿ, ತುಂಬಾ ಗಂಟೆಗಳಿಂದ ಅಳ್ತಾನೆ ಇದ್ರಿ. ಸೊ ಯಾರು ಕೂಡ ಊಹೆನೂ ಮಾಡಿರಲಿ ಈ ತರದೊಂದು ಸಂದರ್ಭನ ನಾವು ನೋಡ್ತೀವಿ ಅಂತ. ಎಷ್ಟು ಬೇಸರ ಇದೆ ಅನ್ನೋದು. ತುಂಬಾ ಬೇಜಾರಾಗುತ್ತೆ ಸರ್. ಎಲ್ಲ ನೆಲ ಸಮ ಮಾಡಿ ಹಾಕಿದ್ದಾರೆ ಸರ್. ಇವ್ರಿಗೆ ಏನ್ ಸಿಗುತ್ತೆ ಹೇಳಿ? ಅದಿಷ್ಟು ಜಾಗಕ್ಕೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡಕ್ ರೆಡಿ ಇದ್ರು ಸರ್. ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ. 75ನೇ ವರ್ಷ ಇದು. 75ನೇ ವರ್ಷಕ್ಕೆ ವಜ್ರ ಮಹೋತ್ಸವಕ್ಕೆ ಈ ತರ ಮಾಡಿದಾರಲ್ಲ ಸರ್, ಇವ್ರಿಗೆ ಒಳ್ಳೇದಾಗುತ್ತಾ? ಬೆಳಿಗ್ಗೆ ಹೊಡಿಬೇಕಿತ್ತು ಸರ್. ಇವ್ರ ಗಂಡಸರಾಗಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು, ಅವಾಗ ಏನೋ ಒಪ್ಕೋಬೋದಿತ್ತು. ರಾತ್ರಿ ಹೇಡಿಗಳು, ರಣ ಹೇಡಿಗಳು ಸರ್. ಇವರು ಎದುರ್ಸಕ್ ಫೇಸ್ ಕಳ್ತನ ಇರೋದಕ್ಕೆ ರಾತ್ರಿ ಹೊಡೆದಿರೋದು. ಇವಾಗ ಬರ್ಲಿ ಸರ್, ಅವನು ಬರ್ಲಿ ಸರ್, ನನ್ ಏನ್ ಮಾಡ್ತಾರೆ ಮಾಡ್ಲಿ, ನಮ್ ಜೀವನ ತಗೊಂಡ್ ಅಲ್ಲಿ ಹೂಣ್ಲಿ ಬೇಕಾರೆ. ಅವ್ರು ರಾತ್ರಿ ಹೊಡೆದಿದ್ದಾರೆ ಸರ್. ಬಾಲಣ್ಣನ ಮಕ್ಳು ಮೊಮ್ಮಕ್ಳು ಅವ್ರ ವಂಶ ನಿರ್ವಂಶನೇ ಆಗೋದು. ಒಬ್ಬೊಬ್ಬನು ಲಕ್ಕ ಹೊಡೆದೇ ಸಾಯೋದು. ಅವ್ರಂತೂ ಉದ್ಧಾರ ಆಗಲ್ಲ ಸರ್. ಮೈಸೂರಲ್ಲಿ ಕಟ್ಟಿದ್ದಾರೆ. ಮೈಸೂರಲ್ಲಿ ನೀವು ದೇವರೇ ಇಲ್ದಂಗೆ 5 ಕೋಟಿ 6 ಕೋಟಿಗೆ ಅಮೃತ ಶಿಲೆಯಲ್ಲಿ ಕಟ್ಟಿದ್ರೆ ತಗೊಂಡ್ ಏನ್ ಸರ್ ಮಾಡೋದು? ದೇವಸ್ಥಾನದಲ್ಲಿ ದೇವ್ರು ಇರ್ಬೇಕು. ಇಲ್ಲಿ ಇರೋದು ಪುಣ್ಯ ಭೂಮಿ. ನೀವೆಲ್ಲ 5 ಕೋಟಿ ತಗೊಂಡು 5 ಎಕರೆ 10 ಎಕರೆ ಕಟ್ಟಿ ಪೂಜೆ ಮಾಡೋದಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಇರೋದು ಏನ್? ಇವಾಗ ಎಲ್ಲರಿಗೂ ಖುಷಿಯಾಗಿದೆ, ಟೋಟಲಿ ಫ್ಯಾಮಿಲಿಗೂ ಎಲ್ಲರಿಗೂ. ಯಾಕಂದ್ರೆ ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಬಂದೇ ಬರ್ತಾರೆ ಅಭಿಮಾನಿಗಳು ಬರ್ತಾರೆ. ಯಾಕಂದ್ರೆ ಮೈಸೂರಿಗೆ ಬರ್ತಾರೆ. ಇಲ್ಲಿ ಇರೋದ್ರಿಂದ ನಾವ್ ಯಾರು ಹೋಗ್ತಾ ಇಲ್ಲ. ಸತ್ರು ಹೋಗಲ್ಲ ಸರ್, ಅಲ್ಲಿಗೆ ಸತ್ರು ಹೋಗಲ್ಲ. ನಮ್ ಜೀವ ಇರೋ ತನಕನೂ ಹೋಗಲ್ಲ. ಇಲ್ಲಿಗೆ ಬಂದ್ ಕೈ ಮುಕ್ಕೊಂಡು ಹೋಯ್ತಿವಿ. ಅವ್ರು ಮಾಲ್ ಕಟ್ಲಿ ಏನೇ ಕಟ್ಲಿ ಹೊರಗಡೆಯಿಂದ, ಯಾಕಂದ್ರೆ ಹಾಳು ಮಾಡಿದಾರಲ್ವಾ, ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಇಷ್ಟು ಜಾಗನಾರು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಆಯ್ತು. ಯಾಕಂದ್ರೆ ಕೆ ಮಂಜು ಅವರು ಕೂಡ ನಾನು ದುಡ್ಡು ಕೊಡ್ತೀನಿ ಬೇಕಾದ್ರೆ ರೆಡಿ ಇದ್ರು, ಎಲ್ಲಾರು ಕೊಡಕ್ ರೆಡಿ ಇದ್ರು. ಆದ್ರೆ ಇವರು ಒಳಗಡೆನೆ ನರಿಗಳು ಮಾಡ್ತಾವಲ್ವಾ, ನರಿ ಕೆಲಸ ಮಾಡಿದ್ರು. ಅವನೊಬ್ಬ ಇದಾನೆ ರಾಜೇಗೌಡ ಅಂತ. ಎಲ್ಲ ನಾನೇ ಮಾಡೋದು, ನಾನೇ 10 ವರ್ಷದಿಂದ ಓಡಾಡ್ತಾ ಇರೋದು, ನಾನೇ ಕೋರ್ಟಲ್ಲಿ ನಡೆಸ್ತಾ ಇರೋದು. ಎಲ್ಲಿ ಯಾವ ರಾಜೇಗೌಡನು ಇಲ್ಲ ಸರ್. ಇಲ್ಲಿ ಯಾವ ರಾಜೇಗೌಡನು ಇಲ್ಲ. ಯಾಕೆ ಬಚ್ಚಿಕೊಂಡಿದ್ದಾನೆ? ಬರ್ಲಿ, ಮತ್ತೆ ಅಭಿಮಾನಿ ಅಲ್ವಾ, ಚಪ್ಪಲಿ ಹೊಡಿಲಿ. ಬನ್ರಿ ಎಲ್ಲರನ್ನು ಹೊಡಿಯೋಣ, ಚಪ್ಪಲಿಲೆ ಹೊಡಿಯೋಣ ಬರ್ರಿ. ಅವ್ರಿಗೆ ಯಾಕೆ ಹೇಳಿ? ಹೇಳಿಗ್ಲು ಅಲ್ಲಿ ಬರ್ಲಿ, ಇಲ್ಲಿ ಬಂದು ಮಾತಾಡ್ಬೇಕು ಅಭಿಮಾನಿಗಳು ಎದುರಿಗೆ. ರಾತ್ರಿ ತಗೊಂಡ್ ಬಂದ್ಬಿಟ್ಟು 12 ಗಂಟೆಗೆ JCB ತಗೊಂಡ್ ಗುಡ್ಸ್ಬಿಟ್ರೆ ಇವ್ರು ಗಂಡಸ್ರ ಅಂತಾರ. ನಾ ಮರ್ದಾಗ್ಲೇ ಈ ತರ ಮಾಡೋದು ಸರ್. ನಿಜವಾಗಿನೂ ಹೇಳ್ತೀನಲ್ಲ, ಪ್ರತಿಯೊಬ್ಬ ದಾದಾ ಅಭಿಮಾನಿ ಎಷ್ಟು ನೋವಾಗ್ತದೆ ಅಂದ್ರೆ ನಮಗ್ ಗೊತ್ತದು. ಯಾರ್ಗ್ ಹೇಳ್ಕೊಳ್ಳೋದು ಹೇಳಿ? ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಕುಟುಂಬದವರು ಎಲ್ಲ ಸೇರಿ ಒಂದಾಗಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ? 75 ವರ್ಷದ ಹುಟ್ಟುಹಬ್ಬ ತುಂಬಾ ದೊಡ್ಡ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಭಿಮಾನಿಗಳು. ಅದಕ್ಕೂ ತಣ್ಣೀರು ಹಚ್ಚಿದಂಗ ಆಗಿದೆ ಇವತ್ತು. ಹೌದು ಸರ್. ಇನ್ಯಾವ 75ನೇ ವರ್ಷ ಆದ್ರೂ ಬಿಡಲ್ಲ ಸರ್. ನಮ್ಮ ಪುಣ್ಯಭೂಮಿ ಕಿತ್ಕೊಂಡಿರ್ಬೋದು ಅವ್ರು. ನಮ್ಮ ಅಭಿಮಾನ ನಮ್ ಜೀವ ಇರೋ ತನಕ ಕಿತ್ಕೊಳಕ್ಕಾಗಲ್ಲ ಸರ್. ನಮ್ಮ ಜೀವದ ಕೊನೆ ಉಸಿರು ಇರೋ ತನಕನೂ ನಾವು ಅಭಿಮಾನಿಗಳಾಗೇ ಇರ್ತೀವಿ. ನರಿ ಆಟ ಆಡಿದಾರೆ, ಇಲ್ಲೇನೋ ಮಾಲ್ ಕಟ್ತಾರಂತೆ. ಕಟ್ಲಿ ಸರ್ ಅವ್ರ ಮಾಲ್. ಅವ್ರ ಅಪ್ಪನ್ಗೆ ಅವರೆಲ್ಲ ಹುಟ್ಟಿದ್ರೆ ಕರೆಕ್ಟ್ ಆಗಿ ಕಟ್ಲಿ. ಬಂದ್ ಹೆಣಗಳಿಗೆ ಬೆಂಕಿ ಇಕ್ಬಿಡ್ತೀವಿ ಅಷ್ಟೇ ತಗೊಬಂದ್ಬಿಟ್ಟು. ಯಾಕೆ ಹೇಳಿ? ಇದು ಮಾಡಿದ ಎಂತ ಮನೆ ಕೆಲಸ ಮಾಡಿದಾರೆ ಅವರು. ರಾತ್ರಿ ಹೊಡೆದು ಹೇಡಿಗಳ ತರ ಬಚ್ಚಿಕೊಂಡಿದ್ದಾರೆ. ಎಲ್ಲ ದಾದಾ ಅಭಿಮಾನಿಗಳು ಬಂದ್ರೆ ಇವ್ರಿಗೆ ಬಾಯಿಲ್ಲ ಸರ್, ಮಾತಾಡಕ್ಕೆ ಬಾಯಿಲ್ಲ ಇವ್ರಿಗೆ. ಅದಕ್ಕೆ ಅಲ್ಲಿ ಒಳಗಡೆ ಇದಾರೆ. ಬಂದ್ ಇವಾಗ ನಿಂತ್ಕೊಂಡು ಮಾತಾಡ್ಬೇಕು. ರಾಜೇಗೌಡ ಬರ್ಬೇಕು, ಅವರು ಕುಟುಂಬದವ್ರು ಬರ್ಬೇಕು. ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಬಿಟ್ಟಿದೀನಿ. ಬಂದು ಬೈಬೇಕು ನಮ್ಮನ್ನೆಲ್ಲ. ನಾವು ಉಗಿಬೇಕು ಅವ್ರ ಮಕ್ಕಕ್ಕೆ ಅಂತಾನೆ ಬಂದಿರೋದು ಸರ್. ಹಬ್ಬ ಬಿಟ್ಬಿಟ್ಟು ಮನೆಗೆ ಯಾಕೆ ಬಂದಿದೀವಿ ಅಂದ್ರೆ ಉಗಿಬೇಕು. ಮಕ್ಕ ತುಂಬಾ ಉಗಿದ್ಬಿಟ್ಟು ಚೆನ್ನಾಗಿ ಸಮಾಧಾನ ಆಗಷ್ಟಾದ್ರೂ ಉಗಿದ್ಬಿಟ್ಟು ಹೋಗ್ಬೇಕಂತಾನೆ ಬಂದಿರೋದು. ಈ ತರ ಯಾವ ನಟರಿಗೂ ಈ ತರ ಮಾಡಿಲ್ಲ ಸರ್. ಯಾವ ನಟರಿಗೂ ಈ ತರ ಮಾಡಿಲ್ಲ. ಎಲ್ಲ ಬೇರೆಯವ್ರಿಗೆಲ್ಲ ಮಾಡ್ತಾರೆ. ಇವ್ರು ಏನ್ ಸರ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ ಹೇಳಿ? ಹೋಗ್ಲಿ. ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ, ಯಾಕಂದ್ರೆ 75ನೇ ವರ್ಷಕ್ಕೆ ಎಲ್ಲ ರೆಡಿ ಆಗ್ತೀರಿ, ಸಿದ್ಧತೆ ನಡೆಸ್ತಾ ಇದೆ ಅಂತ. ವಜ್ರ ಮಹೋತ್ಸವದಂತೂ ಮಾಡೇ ಮಾಡ್ತಾರೆ ಸರ್. 75ನೇ ವರ್ಷದ ಹುಟ್ಟಿದ ಹಬ್ಬ ಅಂತೂ ಮಾಡ್ತಾರೆ. ಆದ್ರೆ ಹೋರಾಟ ಹೆಂಗೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮಗ್ ದೊಡ್ಡವ್ರು ಅಂತಿದ್ದಾರೆ. ದೊಡ್ಡವರು ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಅವರು ಪಾಪ ಅವ್ರು ಏನ್ ಗೊತ್ತಾ, ಏನು ಇವಾಗ ಮಾಡಕ್ಕೆ ಆಗದೇ ಇರೋಂತ ಪರಿಸ್ಥಿತಿಲಿ ಇದಾರೆ. ಕೈ ಕಟ್ಟಾಕಿದ್ದಾರೆ ಎಲ್ಲ ಸೇರ್ಕೊಂಡು. ಅವ್ರು ಏನಾದ್ರು ಬಂದ್ರೆ ಇಂಜೆಕ್ಷನ್ ಆರ್ಡರ್ ತರೋದು. ಇಂಜೆಕ್ಷನ್ ಆರ್ಡರ್ ತಂದ್ಬಿಟ್ಟು ಒಳಗಡೆ ಅವ್ರಿಗೂ ಹೆಂಡತಿ ಮಕ್ಳು ಇದಾರಲ್ವಾ, ಯಾವಾಗ್ಲೂ ಹೋದ್ ಸರಿನೇ ಇಂಜೆಕ್ಷನ್ ಆರ್ಡರ್ ತಂದ್ರು. ಅವತ್ತೇ ನಮ್ಮ ಅಭಿಮಾನಿಗಳೆಲ್ಲ ಎದ್ದು ಚಪ್ಪಲಿ ಹೊಡೆದಿದ್ರೆ ಇವ್ರಿಗೆ ಸರಿ ಹೋಗೋದು. ಎಲ್ಲರೂ ಅವಾಗ ಸುಮ್ನೆ ಹೋದ್ರು. ಅದಕ್ಕೆ ಈ ಸರಿ ಇಲ್ದಂಗೆ ನನ್ಗೆ ಅನ್ಸ್ತಾ ಇತ್ತು, ಈ ಸರಿ ಇರ್ಸೋದಿಲ್ಲ ಅಂತ. ಹಂಗೆ ಮಾಡ್ಬಿಟ್ರು ಅವರು ಅಷ್ಟೇ. ಇದಿಷ್ಟು ವಿಷ್ಣು ಅವರ ಮಹಿಳಾ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.